ಪ್ರೀತಿಯ ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಚತುರ್ಭುಜಗಳ ಪರಿಚಯ ಮೊದಲನೇ ಅವಧಿಯಲ್ಲಿ ನಾವು ಬಹುಭುಜಗಳು ಅಂದ್ರೇನು, ಬಹುಭುಜಗಳ ವಿಧಗಳು ಯಾವುವು ಮತ್ತು ಬಹುಭುಜಾಕೃತಿಯಲ್ಲಿ ನಾವು ನಿಯಮಿತ ಬಹುಭುಜಾಕೃತಿ, ಅನಿಯಮಿತ ಬಹುಭುಜಾಕೃತಿ ಅಂದ್ರೇನು ಮತ್ತು ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ, ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು, ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟು ಅಂತ ತಿಳ್ಕೊಂಡ್ವಿ. ಅದರ ಬಹುಭುಜಾಕೃತಿಯ ಒಳಕೋನಗಳ ಮೊತ್ತದ ಸೂತ್ರವನ್ನು ತಿಳ್ಕೊಂಡ್ವಿ ಮತ್ತು ಅವುಗಳ ಮೇಲೆ ಲೆಕ್ಕವನ್ನು ಕೂಡ ಮಾಡಿದ್ವಿ. ಈಗ ಇಂದಿನ ತರಗತಿಯಲ್ಲಿ ನಾವು ಬಹುಭುಜಾಕೃತಿಯ ವರಕೋನಗಳ ಮೊತ್ತ ಎಷ್ಟಿರುತ್ತೆ ಅಂತ ತಿಳ್ಕೊಂಡ್ವಿ. ಬಹುಭುಜಾಕೃತಿಯ ವರಕೋನಗಳ ಮೊತ್ತ ಯಾವುದೋ ಒಂದು ಬಹುಭುಜಾಕೃತಿನ ಯಾವುದೇ ಒಂದು ಬಹುಭುಜಾಕೃತಿಯ ವರಕೋನಗಳ ಮೊತ್ತವು 360 ಡಿಗ್ರಿ ಆಗುತ್ತೆ. ಯಾವುದೇ ಬಹುಭುಜಾಕೃತಿ, ಅದು ಬಹುಭುಜಾಕೃತಿ ಹೆಸರುಗಳಿಗಾಗಿ ಗೊತ್ತಲ್ಲ ಮಕ್ಕಳ, 3 ಭಾವಗಳ ಬಹುಭುಜಾಕೃತಿಯನ್ನು ತ್ರಿಭುಜ ಅಂತೀವಿ, ಈ 4 ಭಾವಗಳ ಬಹುಭುಜಾಕೃತಿಯನ್ನು ಚತುರ್ಭುಜ, 5 ಭಾವಗಳಿದ್ರೆ ಪಂಚಭುಜ, 6 ಭಾವಗಳಿದ್ರೆ ಷಡ್ಭುಜ, 7 ಭಾವಗಳಿದ್ರೆ ಸಪ್ತಭುಜ, 8 ಭಾವಗಳಿದ್ರೆ ಅಷ್ಟಭುಜ, 9 ಭಾವಗಳಿದ್ರೆ ನವಭುಜ, 10 ಭಾವಗಳಿದ್ರೆ ದಶಭುಜ ಅಂತ ನಾವೀಗಾಗಲೇ ತಿಳ್ಕೊಂಡಿದ್ದೀವಲ್ವ. ಇಲ್ಲಿ ಯಾವುದೇ ಬಹುಭುಜಾಕೃತಿಯ ಎಲ್ಲ ವರಕೋನಗಳ ಮೊತ್ತ 360 ಡಿಗ್ರಿ ಆಗಿರುತ್ತದೆ. ಎಷ್ಟಿರುತ್ತೆ? 360 ಡಿಗ್ರಿ ಆಗಿರುತ್ತದೆ. ಇದರ ಕೋನ ಎಕ್ಸ್ ಅಂತ ತಗೊಂಡು, ಇದು ವೈ, ಇದು ಝೆಡ್, ಇದು ಡಬ್ಲ್ಯೂ ಅಂದರೆ ಕೋನ ಎಕ್ಸ್ ಪ್ಲಸ್ ಕೋನ ವೈ ಪ್ಲಸ್ ಕೋನ ಝೆಡ್ ಪ್ಲಸ್ ಕೋನ ಡಬ್ಲ್ಯೂ ಇಸ್ ಈಕ್ವಲ್ ಟು 360 ಡಿಗ್ರಿ. ಈ ಕೋನದ ಅಳತೆ ಎಕ್ಸ್ ಡಿಗ್ರಿ, ಈ ಕೋನದ ಅಳತೆ ವೈ ಡಿಗ್ರಿ, ಈ ಕೋನದ ಅಳತೆ ಝೆಡ್ ಡಿಗ್ರಿ, ಈ ಕೋನದ ಅಳತೆ ಡಬ್ಲ್ಯೂ ಡಿಗ್ರಿ ಅಂದರೆ ಆ 4 ಕೋನಗಳನ್ನು ಕೂಡಿದ್ರೆ ನಮಗೆ ಎಷ್ಟು ಡಿಗ್ರಿ ಇರುತ್ತೆ? 360. ಈ ಥರ ಯಾವುದೇ ಬಹುಭುಜಾಕೃತಿಯ ಎಲ್ಲ ವರಕೋನಗಳ ಮೊತ್ತವು 360 ಡಿಗ್ರಿ ಆಗಿರುತ್ತದೆ. ಅರ್ಥ ಆಯ್ತಾ ಮಕ್ಕಳ? ಈಗ ಮುಂದಿನ ಇದ್ರ ಮೇಲೆ ಈ ಒಂದು ಇದು ವರಕೋನಗಳ ಮೊತ್ತ ಈ ಅಂಶವನ್ನು ಬಳಸಿ ಕೆಲವು ಲೆಕ್ಕಗಳನ್ನು ಬಳಸೋಣ. ಅಭ್ಯಾಸದಲ್ಲಿರುವಂಥ ಲೆಕ್ಕಗಳನ್ನ ವರಕೋನಗಳ ಮೊತ್ತದ ಆಧಾರದ ಮೇಲೆ ಅಭ್ಯಾಸ 4.7 ಅಭ್ಯಾಸ 4.2ರಲ್ಲಿ ಇದು 90 ಡಿಗ್ರಿ ಇದೆ, ಇದು ಎಕ್ಸ್ ಡಿಗ್ರಿ ಇದೆ, ಇದು 70 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ, ಇದು 60 ಡಿಗ್ರಿ. ಹಾಗಿದ್ದರೆ ಈಗ ಎಷ್ಟಾಯಿತು? 1 2 3 4 ಇದು ಒಳಕೋನ ಆಯ್ತು. ಇದು ಒಳಕೋನ 90 ಇದೆ ಅಂದರೆ ಇದರ ಹೊರಕೋನ ಕೂಡ ಎಷ್ಟಿರುತ್ತೆ? 90 ಇದೆ. ಇಲ್ಲಿ 5 ಬಾಹುಗಳ ಬಹುಭುಜಾಕೃತಿ ಅಂದರೆ 5 ಬಾಹುಗಳ ಬಹುಭುಜಾಕೃತಿ ಅಂತಿರುತ್ತೆ, ಪಂಚಭುಜಾಕೃತಿ. ಇಲ್ಲಿ ಎಲ್ಲ ಹೊರಕೋನಗಳು ತಗೋಣ. 60 ಡಿಗ್ರಿ. ಹೊರಕೋನಗಳ ಮೊತ್ತ ಎಷ್ಟು ಮಕ್ಕಳ? 360 ಅಲ್ವಾ? ಒಂದು ಕೋನ 60 ಇದೆ, ಪ್ಲಸ್ ಇನ್ನೊಂದು ಕೋನ 90 ಇದೆ, ಪ್ಲಸ್ ಇನ್ನೊಂದು ಕೋನ 70 ಇದೆ, ಇನ್ನೊಂದು ಕೋನ ಎಕ್ಸ್ ಇದೆ, ಪ್ಲಸ್ ನೋಡಿ ಇದು ಒಳಕೋನ 90 ಇದೆ ಅಂದರೆ ಪಾರ್ಶ್ವಕೋನ ಒಳಕೋನ ಕೂಡ ಎಷ್ಟಿರುತ್ತೆ? 90 ಇರುತ್ತೆ, ಹೌದಾ? ಈ ಹೊರಕೋನ ಇದರ ಹೊರಕೋನ 60 ಇದೆ ಅಂದರೆ ಎರಡೂ ಪಾರ್ಶ್ವಕೋನಗಳ ಮೊತ್ತ ಎಷ್ಟು? 150. ಅದ್ರ ಪ್ರಕಾರ 90 ಇದೆ ಅಂದರೆ ಅದು ಪಾರ್ಶ್ವಕೋನ ಕೂಡ ಎಷ್ಟಿರುತ್ತೆ? 90 ಇರುತ್ತೆ. ಏಕೆಂದರೆ ಅವಳ ಮೊತ್ತ ಎಷ್ಟು? 150.
ಹಾಗಾಗಿ ಇದು 90 ಇದೆ ಅಂದರೆ ಇದು ಪಕ್ಕ ಪಾರ್ಶ್ವನು ಕೂಡ 90 ಇರುತ್ತೆ. ಎಲ್ಲ ಕೋನಗಳ ಮೊತ್ತ ಎಷ್ಟಾಗಬೇಕು? 360. ಈಗ ಇಷ್ಟನ್ನು ಕೂಡ್ಕೊಂಡು 60 + 90 150, 150 + 70 220, 220 + 90 310, 310 + x ಡಿಗ್ರಿ = 360. x ಡಿಗ್ರಿಯನ್ನು ಹಾಗೆ ಇಟ್ಕೊಡಿ. ಪ್ಲಸ್ 300 ತಗೊಂಡ್ರೆ ಮೈನಸ್ 310. 360ರಲ್ಲಿ 310 ಕಳೆದ್ರೆ ಎಷ್ಟು ಡಿಗ್ರಿ? 50 ಡಿಗ್ರಿ. ಹಾಗಾದರೆ ಇದು ಎಷ್ಟು ಡಿಗ್ರಿ ಬರುತ್ತೆ? ಎಕ್ಸ್ನ ಬೆಲೆ 50 ಡಿಗ್ರಿ. ಈ ಒಂದು ಹೊರ ಕೋನ ಎಕ್ಸ್ನ ಕೋನ ಎಷ್ಟಿದೆ ಮಕ್ಕಳ? 50 ಡಿಗ್ರಿ. ಎರಡನೇ ಲೆಕ್ಕ ನೋಡೋಣ. ಎರಡನೇ ಲೆಕ್ಕದಲ್ಲಿ ನಿಯಮಿತ ಬಹುಭುಜಾಕೃತಿಗಳಲ್ಲಿ ಪ್ರತಿ ವರಕೋನದ ಅಳತೆಯನ್ನು ಕಂಡುಹಿಡಿಯಿರಿ. ಒಂದು ನಿಯಮಿತ ಬಹುಭುಜಾಕೃತಿನಲ್ಲಿ ಪ್ರತಿ ವರಕೋನದ ಅಳತೆಯನ್ನ ಕಂಡುಹಿಡಿಯಿರಿ. ಇಲ್ಲಿ ಭಾವಗಳ ಸಂಖ್ಯೆ ಕೊಟ್ಟಿದ್ದಾರೆ. ನಾನು ಒಂದನ್ನ ತೋರಿಸ್ತೀನಿ ಮಕ್ಕಳು, ಉಳಿದ ಇನ್ನೊಂದನ್ನು ನಿಮಗೆ ಗೃಹಪಾಠಕ್ಕೆ ಕೊಡ್ತೀನಿ. ಈ ಒಂದು ಮೊದಲನೇ ಮೇನ್ ಅಷ್ಟೇ ಒಂದನ್ನು ತೋರಿಸಿದ್ದೀನಿ, ಇನ್ನೊಂದು ನನಗೆ ಗೃಹಪಾಠಕ್ಕೆ ಕೊಡ್ತೀನಿ. ನೋಡಿ, ಇಲ್ಲಿ 15 ಭಾವಗಳ ಒಂದು ಬಹುಭುಜಾಕೃತಿ ಇದೆಯಂತೆ. ಈ 15 ಭಾವಗಳ ಬಹುಭುಜಾಕೃತಿಯ ಪ್ರತಿ ವರಕೋನದ ಅಳತೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಕಂಡುಹಿಡಿದ್ದಾರೆ. ಪ್ರತಿ ನಿಯಮಿತ ಅಂದ್ರೆ ಏನಾಗಿರುತ್ತೆ? ಎಲ್ಲ ಕೋನಗಳೇನಾಗಿರುತ್ತೆ? ಸಮನಾಗಿರುತ್ತೆ. ಎಲ್ಲ ಭಾವಗಳ ಅಳತೆಯೂ ಸಮನಾಗಿರುತ್ತೆ, ಎಲ್ಲ ಕೋನಗಳ ಅಳತೆಯೂ ಕೂಡ ಸಮನಾಗಿದೆ. ಈ ರೀತಿ ನಿಯಮಿತ ಬಹುಭುಜಾಕೃತಿಯ ವರಕೋನದ ಅಳತೆ, ಪ್ರತಿಯೊಂದು ವರಕೋನದ ಅಳತೆ ಕೂಡ ಸಮಾನ. ನೀವು ಒಂದು ಕಂಡು ಹಿಡಿದ್ರೆ ಅದೆಲ್ಲವೂ ಕೂಡ ಅಷ್ಟೇ ಇರುತ್ತೆ. ಇದರ ಕಡೆಗೆ ಒಂದು ಸೂತ್ರ ಇದೆ. ಏನಪ್ಪಾ ಅಂದ್ರೆ, ಪ್ರತಿ ವರ ಕೋನಗಳ ಅಳತೆ, ಬಹುಭುಜಾಕೃತಿಯ ಪ್ರತಿ ವರಕೋನಗಳ ಅಳತೆ ಕಂಡುಹಿಡಿಯುವ ಸೂತ್ರ 360 ಡಿಗ್ರಿ / n. ಯಾಕೆಂದ್ರೆ ಪ್ರತಿ ವರಕೋನಗಳ ಮೊತ್ತ ಎಷ್ಟು ಮಕ್ಕಳು? 360 ಅಲ್ವಾ? ಪ್ರತಿ ಬಹುಭುಜಾಕೃತಿಯ ವರಕೋನಗಳ ಮೊತ್ತ ಎಷ್ಟು ಕೊಡಬೇಕು? 360. ಹಾಗಾದ್ರೆ ವರಕೋನ ಒಂದೊಂದು ವರಕೋನ ಹಿಡಿಬೇಕು ಅಂದ್ರೆ 360 ಡಿಗ್ರಿಯನ್ನ ಎಷ್ಟು ಭಾವಗಳು ಇರ್ತಾವೋ ಅಷ್ಟು ಭಾವಗಳಿಂದ ನಾವು ಭಾಗಿಸಬೇಕು. ಏನಂದ್ರೆ ಬಹುಭುಜಾಕೃತಿಯಲ್ಲಿರುವ ಭಾವಗಳ ಸಂಖ್ಯೆ. ಇಲ್ಲಿ ಭಾವಗಳ ಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ? 15. ಹಾಗಾಗಿ ನೀವು n ಜಾಗದಲ್ಲಿ ಹಾಕಬೇಕು. n = 15 ಕೊಟ್ಟಿದ್ದಾರೆ. ಇಲ್ಲಿ n = 15 ಕೊಟ್ಟಿದ್ದಾರೆ. ಹಾಗಾಗಿ n ಜಾಗದಲ್ಲಿ ನಾವು 15 ಹಾಕೋಣ. ಡಿವೈಡ್ ಬೈ 15. 15 ರಲ್ಲಿ 15, 15 2 30, 60 ಕಡೆ ಹೋದ್ರೆ 15 4 60. ಹಾಗಾದ್ರೆ ಪ್ರತಿ ಭಾವವಿನ ಅಳತೆ ಎಷ್ಟು ಡಿಗ್ರಿ? 24 ಡಿಗ್ರಿ. ವರಕೋನ ಎಕ್ಸ್ಟೀರಿಯರ್ ಹ್ಯಾಂಗಲ್ ಅಂತ ಹೇಳ್ತೀವಿ. ಅದು ಇ ಅಂತ ಬಂದು ಜ್ಞಾಪ ಆಗ್ತದೆ. ಎಕ್ಸ್ಟೀರಿಯರ್ ಹ್ಯಾಂಗಲ್ ಪ್ರತಿ ವರಕೋನದ ಅಳತೆ ಎಷ್ಟು ಡಿಗ್ರಿ ಇದೆ? 24 ಡಿಗ್ರಿ ಇದೆ. ಎಷ್ಟು ಡಿಗ್ರಿ ಬರುತ್ತೆ? 24 ಡಿಗ್ರಿ. ಯಾವುದು? 15 ಭಾವಗಳುಳ್ಳ ನಿಯಮಿತ ಬಹುಭುಜಾಕೃತಿಯ ಪ್ರತಿ ವರಕೋನದ ಅಳತೆಯನ್ನ ಕಂಡುಹಿಡಿಯುವ ಸೂತ್ರ 360 ಡಿಗ್ರಿ / n. ಅರ್ಥ ಆಯ್ತಾ ಮಕ್ಕಳ? ಪ್ರತಿ ವರಕೋನದ ಅಳತೆ ಯಾವ ಬಹುಭುಜಾಕೃತಿ? ನಿಯಮಿತ ಬಹುಭುಜಾಕೃತಿಯ ಪ್ರತಿ ವರಕೋನವನ್ನು ಕಂಡುಹಿಡಿಯುವ ಸೂತ್ರ 360 / n. ಇಲ್ಲಿ n ಅಂದ್ರೆ ಭಾವಗಳ ಸಂಖ್ಯೆ, ಅಲ್ಲಿ ಭಾವಗಳ ಸಂಖ್ಯೆಯನ್ನು ಕೊಟ್ಟಿದ್ರು. ಹಾಗೆ ಪ್ರತಿ ವರಕೋನದ ಅಳತೆ ಕಂಡುಹಿಡಿಯುತ್ತಿದ್ದು ಸೂತ್ರ ಹಾಕಿ ಅಲ್ಲಿರುವ n ಜಾತಿಯ ಭಾವಗಳನ್ನ ಸಂಖ್ಯೆಯನ್ನು ಹಾಕಿ ಭಾಗಿಸಿದಾಗ ಆ ಪ್ರತಿ ವರಕೋನದ ಅಳತೆ ನಮಗೆ ಗೊತ್ತಾಗ್ತದೆ. ಹಾಗಾದ್ರೆ ಆ ನಮಗೆ ಗೊತ್ತು ವರಕೋನದ ಅಳತೆ ಒಟ್ಟು ವರಕೋನಗಳ ಮೊತ್ತ ಎಷ್ಟು? 360. 15 × 24 360 ಆಗ್ತದೆ. ನೆಕ್ಸ್ಟ್ ಮೂರನೇ ನೀನು ಒಂದು ನಿಯಮಿತ
ಬಹುಭುಜಾಕೃತಿಯ ನಿಯಮಿತ ಬಹುಭುಜಾಕೃತಿಯ ಪ್ರತಿ ವರಕೋನದ ಅಳತೆ ಕೊಟ್ಟಿದ್ದಾರೆ. ಇಲ್ಲಿ ಅದನ್ನು ವಿರುದ್ಧ ಮಾಡಿ ಇಲ್ಲಿ ಪ್ರತಿ ಕೋನದ ಅಳತೆ ಕೊಟ್ಟಿದ್ದಾರೆ. ಬಾಹುಗಳ ಸಂಖ್ಯೆ ಕಂಡುಹಿಡಿದಿದ್ದಾರೆ 24 ಡಿಗ್ರಿ ಇದ್ದಾಗ. ಬೇರೆ ಬರೋಣ 54 ಡಿಗ್ರಿ ಪ್ರತಿ ವರಕೋನದ ಅಳತೆ ಬೇಡ. 20 ಡಿಗ್ರಿ ಪ್ರತಿ ವರಕೋನದ ಅಳತೆ 20 ಡಿಗ್ರಿ ಇದ್ದಾಗ ಬಾಹುಗಳ ಸಂಖ್ಯೆ ಕಂಡುಹಿಡಿಯಿರಿ. ಬಾಹುಗಳ ಸಂಖ್ಯೆ ಕಂಡುಹಿಡಿಯಿರಿ. ಪ್ರತಿ ವರಕೋನದ ಅಳತೆಯನ್ನು ಕಂಡುಹಿಡಿಯುವ ಸೂತ್ರ ಏನು? ಪ್ರತಿ ವರಕೋನದ ಅಳತೆ ಕಂಡುಹಿಡಿಯುವ ಸೂತ್ರ ಈ ಪ್ರತಿಯೊಂದು ವರಕೋನದ ಅಳತೆಯನ್ನು ಕಂಡುಹಿಡಿಯುವ ಸೂತ್ರ ಏನು? 360 ಡಿಗ್ರಿ ಡಿವೈಡೆಡ್ ಬೈ ಬಾಹುಗಳ ಸಂಖ್ಯೆ. ಯಾಕೆಂದ್ರೆ 360 ಅಂದ್ರೆ ವರಕೋನಗಳ ಒಟ್ಟು ವರಕೋನಗಳ ಮೊತ್ತ 360 ಡಿಗ್ರಿ. ಇದು ಅವುಗಳ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ. ಇದು ಈ ಕೋನ ಅಂದ್ರೆ ಈ ಅಂದ್ರೆ ಎಕ್ಸ್ಟೀರಿಯರ್ ಆಂಗಲ್ ಅಂದ್ರೆ ವರಕೋನ, ಪ್ರತಿ ವರಕೋನ. ಈಗ ಇಲ್ಲಿ ಪ್ರತಿ ವರಕೋನದ ಅಳತೆಯನ್ನು ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ ಎಷ್ಟು? 20 ಡಿಗ್ರಿ ಕೊಟ್ಟಿದ್ದಾರೆ. ನಾವು ಎಣ್ಣನ್ನು ಕಂಡುಹಿಡಿಯಬೇಕು. ಆ 20 ಡಿಗ್ರಿ ಪ್ರತಿಯೊಂದು ವರಕೋನ 20 ಡಿಗ್ರಿ ಇದ್ರೆ ಆ ಬಹುಭುಜಾಕೃತಿಯಲ್ಲಿರುವ ಬಾಹುಗಳ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಯಬೇಕು. ಈ ಎಣ್ಣನ್ನು ನಾವು ಎಡಭಾಗದಲ್ಲಿ ಓರೆ ಗುಣಾಕಾರ ಮಾಡಿ ಛೇದದಲ್ಲಿರುವ ಬಲಭಾಗದ ಛೇದದಲ್ಲಿರುವಂತೆ ಎಣ್ಣನ್ನು ಎಡಭಾಗದ ಅಂಶಕ್ಕೆ ಅಂದ್ರೆ ಓರೆ ಗುಣಾಕಾರ ಮಾಡಿದ್ರೆ ಎಣ್ಣ ಒಂದು ಅಂಶಕ್ಕೆ ಬರುತ್ತೆ. ಬಾಹುಗಳ ಸಂಖ್ಯೆ 20 ಅನ್ನೋದು ಕೆಳಗಡೆ. ಸೊ 10 ಕ್ಯಾನ್ಸಲ್. 2 2 2 14 n = 18. ಹಾಗಾದ್ರೆ ಆ ಬಹುಭುಜಾಕೃತಿಯಲ್ಲಿರುವಂತಹ ಬಾಹುಗಳ ಸಂಖ್ಯೆ ಎಷ್ಟು? 18. ಅರ್ಥ ಆಯ್ತಾ ಮಕ್ಕಳ? ಸೊ ಹಾಗಾದ್ರೆ ನಾವು ಇಂದು ಈ ಅಭ್ಯಾಸ 4.2ರಲ್ಲಿರುವಂತಹ ಕೆಲವು ಲೆಕ್ಕಗಳನ್ನು ತಿಳ್ಕೊಂಡ್ವಿ. ಇದರಲ್ಲಿ ಇನ್ನೊಂದು ಲೆಕ್ಕವನ್ನು ನಾನು ನಿಮಗೆ ಗೃಹಪಾಠಕ್ಕೆ ಕೊಡ್ತೇನೆ. ಈಗ ಮುಂದಿನ ಒಂದು ಕಲಿಕಾಂಶಕ್ಕೆ ಹೋಗೋಣ. ಚತುರ್ಭುಜದ ವಿಧಗಳು. ಚತುರ್ಭುಜದ ವಿಧಗಳು. ಚತುರ್ಭುಜಗಳು ಎಷ್ಟು ವಿಧಗಳು, ಯಾವ್ಯಾವು ಅಂತ ತಿಳ್ಕೊಳ್ಳೋಣ. ಮೊದಲನೇದು ತ್ರಾಪಿಜ್ಯ. ಚತುರ್ಭುಜದ ವಿಧಗಳು ಅಂದರೆ ಚತುರ್ಭುಜದಲ್ಲಿ ಬರುವಂಥವು. ಚತುರ್ಭುಜದಲ್ಲಿ ಯಾವ ರೀತಿ ಚತುರ್ಭುಜಗಳಿವೆ, ಅವುಗಳನ್ನು ಏನಂತ ಹೆಸರು ಕರೀತೀವಿ? ಅದರಲ್ಲಿ ಮೊದಲನೇದು ನಿಮಗೆ ತ್ರಾಪಿಜ್ಯ ಕೊಟ್ಟಿರೋದು. ತ್ರಾಪಿಜ್ಯ ಅಂದರೆ ಏನು? ತ್ರಾಪಿಜ್ಯವು ಒಂದು ಚತುರ್ಭುಜವಾಗಿದ್ದು ಇಲ್ಲಿ ತ್ರಾಪಿಜ್ಯದಲ್ಲಿ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ. ಇಲ್ಲಿ ಒಂದು ABC ಅಂತ ಒಂದು ತ್ರಾಪಿಜ್ಯ ತಗೊಂಡಿದ್ದೀನಿ. ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿರುವ ಚತುರ್ಭುಜವನ್ನ ತ್ರಾಪಿಜ್ಯ ಅಂತ ಹೇಳಿ ಕರೆಯುವುದು. ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿರುವ ಚತುರ್ಭುಜವನ್ನು ಏನಂತ ಹೇಳ್ತೀವಿ? ತ್ರಾಪಿಜ್ಯ ಅಂತ ಹೇಳಿ ಕರಿತೀವಿ. ತ್ರಾಪಿಜ್ಯ ಅಂತ ಹೇಳಿ ಕರಿತೀವಿ. ನೋಡಿ, ಈ ತ್ರಾಪಿಜ್ಯದಲ್ಲಿ ಇನ್ನೊಂದು ಬರುತ್ತೆ, ಏನದು ಸಮದ್ವಿಭಾವ ತ್ರಾಪಿಜ್ಯ ಅಂತ. ಇದರಲ್ಲಿ ಇನ್ನೊಂದು ಟೈಪ್ ತ್ರಾಪಿಜ್ಯದಲ್ಲಿ ಇನ್ನೊಂದು ಸಮದ್ವಿಭಾವ. ಇದನ್ನೇ ನಿಮಗೆ ಇಲ್ಲಿ ಮೆನ್ಷನ್ ಮಾಡಿಲ್ಲ, ತಿಳ್ಕೊಳ್ಳಿ. ಸಮದ್ವಿಭಾವ ತ್ರಾಪಿಜ್ಯ ಈ ಪದದಲ್ಲೇ ಇದೆ. ತ್ರಾಪಿಜ್ಯ ಅಂತ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರ ಇರಬೇಕು. ಆದರೆ ಇನ್ನೊಂದು ಜೊತೆ ಏನು ಸಮಾಂತರ ಆಗಿರಲ್ಲ ಮತ್ತು ಸಮನೂ ಇಲ್ಲ. ಇದರಲ್ಲಿ ಬರೀ ತ್ರಾಪಿಜ್ಯದಲ್ಲಿ ಸಮದ್ವಿಭಾವ ತ್ರಾಪಿಜ್ಯ ಅಂದರೆ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿ ಇರೋದಲ್ಲದೆ ಸಮಾಂತರವಲ್ಲದ ಬಾಹುಗಳು ಏನಾಗಿರ್ತವೆ
ಸಮನಾಗಿರುತ್ತವೆ. ಸಮ ದ್ವಿಭಾವು, ಎರಡು ಭಾವಗಳು ಸಮನಾಗಿರುವ ತ್ರಾಪಿಜ್ಯ. ತ್ರಾಪಿಜ್ಯ ಅಂದ್ರೆ ಒಂದ್ ಜೊತೆ ಅಭಿಮುಖ ಭಾವಗಳು ಸಮಾಂತರ ಹಾಗಿದ್ರೆ ಮಾತ್ರ ತ್ರಾಪಿಜ್ಯ. ನೋಡಿ, ಇನ್ನು ಒಂದ್ ಜೊತೆ ಭಾವಗಳು ಸಮಾಂತರ. ಆದ್ರೆ ಬರೀ ತ್ರಾಪಿಜ್ಯದಲ್ಲಿ ಇನ್ನೊಂದು ಜೊತೆ ಅಭಿಮುಖ ಭಾವಗಳು ಏನಾಗಿರಲ್ಲ, ಸಮ ಇರಲ್ಲ. ಅದೇ ಸಮದ್ವಿಭಾವ ತ್ರಾಪಿಜ್ಯದಲ್ಲಿ ಸಮಾಂತರವಲ್ಲದ ಅಭಿಮುಖ ಭಾವಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಅದನ್ನು ನಾವು ಹೇಳ್ತಾ ಕರಿತೀವಿ ಸಮದ್ವಿಭಾವು ತ್ರಾಪಿಜ್ಯ ಅಂತ ಹೇಳಿ ಕರಿತೀವಿ. ಈ ತ್ರಾಪಿಜ್ಯದಲ್ಲಿ ಕೂಡ ಕರ್ಣಗಳಿವೆ. ಪ್ರತಿ ಕರ್ಣವು ತ್ರಾಪಿಜ್ಯವನ್ನ ಎರಡು ತ್ರಿಭುಜಗಳಾಗಿ ವಿಭಾಗಿಸುತ್ತೆ ಮತ್ತು ತ್ರಾಪಿಜ್ಯದ ಇನ್ನೊಂದು ಗುಣಲಕ್ಷಣ ಏನು, ಸಮದ್ವಿಭಾವ ತ್ರಾಪಿಜ್ಯದಲ್ಲಿ ಸಮವಾಗಿರುವ ಬರೀ ತ್ರಾಪಿಜ್ಯದಲ್ಲಿ ಸಮವಲ್ಲದ ಬಾಹುಗಳ ಅಂತ್ಯದಲ್ಲಿರುವಂತಹ ಕೋನಗಳು ಪರಿಪೂರಕ ಕೋನಗಳಾಗಿರುತ್ತವೆ. ಅಂದ್ರೆ ಎರಡು ಕೋನಗಳ ಮೊತ್ತ ಎಷ್ಟಿರುತ್ತೆ, 180 ಡಿಗ್ರಿ. ಪರಿಪೂರಕ ಕೋನಗಳು ಅಂದ್ರೆ ಎರಡು ಕೋನಗಳ ಮೊತ್ತ 100. ಸಮವಲ್ಲದ ಬಾಹುಗಳ ಯಾವ್ದ್ರಲ್ಲಿ ಸಮದ್ವಿಭಾವ ತ್ರಾಪಿಜ್ಯದಲ್ಲಿ ಈ ಎರಡು ಭಾವಗಳು ಸಮನಾಗಿದೆ ಅಂದ್ರೆ ಸಮವಲ್ಲದ ಭಾವಗಳ ಅಂತ್ಯಬಿಂದುಗಳಲ್ಲಿ ಇರುವಂತಹ ಕೋನಗಳು ಏನಾಗಿರ್ತವೆ, ಪರಿಪೂರಕ ಕೋನಗಳು, ಕಾನ್ಸಿಕ್ಯೂಟಿವ್ ಆಂಗಲ್ಸ್ ಅಂತ ಹೇಳಿ ಕರಿತೀವಿ. ಪರಿಪೂರಕ ಕೋನಗಳು, ಅವೆರಡು ಕೋನಗಳ ಮೊತ್ತ ಏನಾಗಿರುತ್ತೆ, 180 ಡಿಗ್ರಿ ಆಗಿರುತ್ತದೆ ಅಂತ ಹೇಳಿ ಕರಿತೀವಿ. ಇದು ಸಮದ್ವಿಭಾವ ತ್ರಾಪಿಜ್ಯ. ಇದೇ ನಿಮಗೆ ಕೊಟ್ಟಿಲ್ಲ, ತಿಳ್ಕೊಂಡು. ತ್ರಾಪಿಜ್ಯ ಅಂದ್ರೆ ಒಂದು ಜೊತೆ ಅಭಿಮುಖ ಭಾವಗಳು ಸಮಾಂತರವಾಗಿದ್ರೆ ಅದನ್ನ ತ್ರಾಪಿಜ್ಯ ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇದು ಪತಂಗ. ಪತಂಗ ಅಂದ್ರೆ ಎರಡು ಪಾರ್ಶ್ವ ಭಾವಗಳು ಸಮನಾಗಿರುವ ಚತುರ್ಭುಜ. ಎರಡು ಪಾರ್ಶ್ವ ಭಾವಗಳು ಎರಡು ಪಾರ್ಶ್ವಭಾವ, ಎಬಿಗೆ ಪಾರ್ಶ್ವ ಸಿ ಎಡಿಗೆ ಸಮನಾಗಿ ಎರಡು ಪಾರ್ಶ್ವಭಾವಗಳು ಸಮನಾಗಿರುವ ಚತುರ್ಭುಜವನ್ನ ನಾವೇನಂತ ಕರಿತೀವಿ, ಪತಂಗ ಅಂತ ಹೇಳಿ ಕರಿತೀವಿ. ಪತಂಗ ಪಾರ್ಶ್ವಭಾವಗಳು ಸಮನಾಗಿರುವ 4 ಭಾವಗಳನ್ನು ಹೊಂದಿದೆ. ನಿರ್ದಿಷ್ಟವಾಗಿ ಏನಾಗಿರುತ್ತೆ, ಎರಡು ಜೊತೆ ಪಾರ್ಶ್ವಭಾವಗಳಾಗಿರುತ್ತೆ. ಇದೊಂದು ಜೊತೆ ಎಬಿ ಮತ್ತು ಎಡಿ ಪಾರ್ಶ್ವಭಾವಗಳು, ಬಿಸಿ ಮತ್ತು ಸಿಡಿ. ಬಿಸಿಗೆ ಸಿಡಿ ಭಾವವು, ಸಿಡಿಗೆ ಬಿಸಿ ಭಾವವು, ಎಬಿಗೆ ಎಡಿ ಭಾವ. ಆ ಪಾರ್ಶ್ವಭಾವಗಳೇನಾಗಿದೆ, ಸಮನಾಗಿರುವಂತಹ ಚತುರ್ಭುಜವನ್ನ ಏನು ಕರಿತೀವಿ, ಪತಂಗ ಅಂತ ಹೇಳಿ ಕರಿತೀವಿ. ಮೂರನೇದು ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜ ಅಂದ್ರೆ ಏನು? ಇವೆಲ್ಲವೂ ಕೂಡ ಚತುರ್ಭುಜನೇ. ಅಂದ್ರೆ ಸಮಾಂತರ ಅಂತ ಯಾಕೆ ಕರೀತಾ ಇದ್ದಾರೆ ಅಂದ್ರೆ, ಇಲ್ಲಿ 4 ಭಾವಗಳಿದೆ ಅಲ್ವಾ, ಈ 4 ಭಾವಗಳಲ್ಲಿ ಅಭಿಮುಖ ಭಾವಗಳು ಸಮಾಂತರವಾಗಿರ್ತವೆ. ಎಬಿಗೆ ಅಭಿಮುಖವಾದ ಭಾವ ಸಿಡಿ ಸಮಾಂತರ, ಎಡಿಗೆ ಅಭಿಮುಖವಾಗಿರುವ ಭಾವ ಬಿಸಿ, ಆ ಎರಡು ಸಮಾಂತರ. ಎಬಿಗೆ ಅಭಿಮುಖವಾದ ಡಿಸಿ ಸಮಾಂತರವಾಗಿರುತ್ತೆ, ಎಡಿಗೆ ಅಭಿಮುಖವಾಗಿರುವ ಬಿಸಿ ಸಮಾಂತರವಾಗುತ್ತೆ. ಅಂದ್ರೆ ಒಂದು ಚತುರ್ಭುಜದಲ್ಲಿ ಅಭಿಮುಖ ಭಾವಗಳು ಸಮಾಂತರವಾಗಿರುವ ಚತುರ್ಭುಜವನ್ನ ಸಮಾಂತರ ಚತುರ್ಭುಜ ಬದಲೇ ಅಂತ. ಅಂದ್ರೆ 4 ಭಾವಗಳಲ್ಲಿ ಅಭಿಮುಖ ಭಾವಗಳ ಜೋಡಿಗಳು ಸಮಾಂತರವಾಗಿರ್ತವೆ. ಈ 4 ಭಾವಗಳಿದೆಯಲ್ವಾ, 2 ಜೋಡಿ ಇದ್ದಾವೆ. ಅದರಲ್ಲಿ ಪ್ರತಿಯೊಂದು ಅಭಿಮುಖ ಜೋಡಿಗಳು ಏನಾಗಿರ್ತವೆ, ಸಮಾಂತರವಾಗಿರ್ತವೆ. ಮತ್ತು ಅದರ ಭಾವಗಳ ಲಕ್ಷಣ ಏನಪ್ಪಾ ಅಂದ್ರೆ, ಅಭಿಮುಖ ಭಾವಗಳು ಸಮಾಂತರ, ಅಭಿಮುಖ ಭಾವಗಳು ಸಮಾಂತರವಾಗಿರುತ್ತವೆ. ಈ ಚಿತ್ರದಲ್ಲಿ ಎಡಿಗೆ ಡಿಸಿ, ಎಬಿಗೆ ಡಿಸಿ ಸಮಾಂತರ, ಎಡಿಗೆ ಬಿಸಿ ಸಮಾಂತರ.
ಮಾತ್ರ ಈ ಚಿತ್ರದಲ್ಲಿ. ನೆಕ್ಸ್ಟ್ ಎರಡನೇ ಗುಣಲಕ್ಷಣ ಅಂದರೆ ಎಲ್ಲ ಅಭಿಮುಖ ಭಾವಗಳು ಸಮ. ಸಮಾಂತರ ಚತುರ್ಭುಜದ ಅಭಿಮುಖ ಭಾವಗಳು ಸಮ. ಅಭಿಮುಖ ಭಾವಗಳು ಸಮನಾಗಿರ್ತವೆ ಮತ್ತು ಅಭಿಮುಖ ಕೋನಗಳು ಸಮನಾಗಿರ್ತವೆ. ಅಭಿಮುಖ ಕೋನಗಳು ಸಮ. ನೋಡಿ, ಈ ಸಮಾಂತರ ಚತುರ್ಭುಜದಲ್ಲಿ ಎಲ್ಲ ಅಭಿಮುಖ ಭಾವಗಳು ಸಮ. ಎ ಗೆ ಕೋನ ಸಿ ಸಮ, ಕೋನ ಡಿ ಗೆ ಕೋನ ಬಿ ಸಮ. ಮತ್ತು ಡಿ ಸಿ ಭಾವ ಎಷ್ಟಿರುತ್ತೆ, ಎ ಡಿ ಭಾವ ಅಷ್ಟೇ ಇರುತ್ತೆ. ಎ ಡಿ ಭಾವ ಎಷ್ಟಿರುತ್ತೋ ಡಿ ಸಿ ಭಾವ ಕೂಡ ಅಷ್ಟೇ. ಅಭಿಮುಖ ಭಾವಗಳು ಸಮ, ಅಭಿಮುಖ ಕೋನಗಳು ಸಮ. ಮತ್ತು ಪ್ರತಿ ಕರ್ಣವು ನೋಡಿ, ಬಿ ಡಿ ಅನ್ನೋ ಒಂದು ಕರ್ಣ ಸಮಾಂತರ ಚತುರ್ಭುಜವನ್ನು ಎರಡು ಸರ್ವಸಮ ತ್ರಿಭುಜವಾಗಿ ವಿಭಾಗಿಸುತ್ತೆ. ಆ ಥರ ಎ ಸಿ ನ ಕರ್ಣ ಇಲ್ಲಿ ಸಮಾಂತರ ಚತುರ್ಭುಜವನ್ನು ಮೇಲೆ ಕೆಳಗಡೆ ಹಿಂಗೆ ಪ್ರತಿ ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ. ಅಂದರೆ ಪ್ರತಿ ಕರ್ಣವು ಅಂದರೆ ಒಂದೊಂದು ಕರ್ಣವು ಪ್ರತಿ ಕರ್ಣವು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ. ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ. ತ್ರಿಭುಜಗಳಾಗಿ ವಿಭಾಗಿಸುತ್ತದೆ. ಕರ್ಣದ ಗುಣಲಕ್ಷಣ. ಕೋನಗಳ ಅಭಿಮುಖ ಕೋನಗಳು ಸಮ, ಕೋನದ ಗುಣಲಕ್ಷಣ. ಭಾವಗಳು ತಗೊಂಡ್ರೆ ಅಭಿಮುಖ ಭಾವಗಳು ಸಮ. ಕರ್ಣಗಳು ತಗೊಂಡ್ರೆ ಕರ್ಣಗಳು ಪರಸ್ಪರ ಪರಸ್ಪರ ವರ್ತಿಸುತ್ತವೆ ಮತ್ತು ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತವೆ. ಒಂದೊಂದು ಕರ್ಣ ಎರಡೆರಡು ಸರ್ವಸಮ ತ್ರಿಭುಜವನ್ನಾಗಿ ವಿಭಾಗಿಸುತ್ತದೆ. ಇದು ಸಮಾಂತರ ಚತುರ್ಭುಜದ ಗುಣಲಕ್ಷಣ. ಈಗ ಚತುರ್ಭುಜದಲ್ಲಿ ಈಗ ನಿಮಗೆ ಇರುವಂಥದ್ದು ಸಮಾಂತರ ಚತುರ್ಭುಜ ಆಯಿತು, ತ್ರಾಪಿಜ್ಯ ಆಯಿತು ಮತ್ತು ಪತಂಗ ಆಗಿದೆ. ನೆಕ್ಸ್ಟು ಸಮಾಂತರ ಚತುರ್ಭುಜದ ಕೋನಗಳು ಆಯಿತು. ಇನ್ನೊಂದು ಇಲ್ಲ, ಸಮಾಂತರ ಚತುರ್ಭುಜದ ಇದು ಒಂದು ಪ್ರಮೇಯದ ಒಂದು ಏನಿದೆ ನಿಮಗೆ. ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳು ನೋಡಿ, ಕೋನ ಎಗೆ ಕೋನ ಬಿ ಪಾರ್ಶ್ವ ಅದ, ಎಗೆ ಬಿ. ಇಲ್ಲಿ ಆ ಪಾರ್ಶ್ವಕೋನಗಳ ಮೊತ್ತ 180 ಪರಿಪೂರಕ ಕೋನಗಳಾಗುತ್ತೆ. ನೆಕ್ಸ್ಟ್ ಕೋನ ಎಗೆ ಕೋನ ಡಿ ಪರಿಪೂರಕ ಅಲ್ಲ ಪಾರ್ಶ್ವ, ಆ ಕೋನಗಳ ಮೊತ್ತ 180. ಅಥವಾ ಕೋನ ಡಿಗೆ ಕೋನ ಸಿ ಪಾರ್ಶ್ವ, ಆ ಕೋನಗಳ ಮೊತ್ತ 180. ಕೋನ ಬಿಗೆ ಕೋನ ಸಿ ಪಾರ್ಶ್ವ, ಆ ಕೋನಗಳ ಮೊತ್ತ 180. ನೆಕ್ಸ್ಟ್ 5ನೇ ಪಾಯಿಂಟು, ಪಾರ್ಶ್ವ ಕೋನಗಳು ಪರಿಪೂರಕ ಕೋನಗಳಾಗಿರುತ್ತವೆ. ಪರಿಪೂರಕ ಕೋನಗಳಾಗಿರುತ್ತವೆ. ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳು ನೋಡಿ, ಎ ಕೋನಕ್ಕೆ ಬಿ ಕೋನ ಪಾರ್ಶ್ವಕೋನ, ಎಗೆ ಡಿನೂ ಕೂಡ ಪಾರ್ಶ್ವ, ಡಿಗೆ ಸಿ, ಸಿಗೆ ಡಿ. ಈ ಪಾರ್ಶ್ವಕೋನಗಳ ಮೊತ್ತ 180 ನಾವೇನಂತ ಕರಿತೀವಿ ಪರಿಪೂರಕ. ಅಂದರೆ ಕೋನಗಳ ಮೊತ್ತ 180 ಡಿಗ್ರಿ ಇದ್ರೆ ಅದು ಪರಿಪೂರಕ. ಹಾಗಾಗಿ ಪಾರ್ಶ್ವಕೋನಗಳಿಗೂ ಈ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಅಂದರೆ ಪಾರ್ಶ್ವಕೋನಗಳು ಪರಿಪೂರಕ ಕೋನಗಳಾಗಿರುತ್ತವೆ. ಅಂದರೆ ಆ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ ಅದರಲ್ಲಿ ಸಮಾಂತರ ಚತುರ್ಭುಜದಲ್ಲಿ. ಈಗ ಇದರ ಮೇಲೆ ನಾವು ಅಭ್ಯಾಸ ಮಾಡೋಣ. ಮಕ್ಕಳ ಸಮಾಂತರ ಚತುರ್ಭುಜ ಈಗ ತುಂಬ ಇಂಪಾರ್ಟೆಂಟ್ ಇದೆ ಈ ಒಂದು ಅಭ್ಯಾಸ ಲೆಕ್ಕ ನಾವು ಸಮಾಂತರ ಚತುರ್ಭುಜದ ಮೇಲೆ ಇದೆ. ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ವರ್ತಿಸುತ್ತವೆ ಮತ್ತು ಸಮಾಂತರ ಚತುರ್ಭುಜವನ್ನು ಎರಡು ತ್ರಿಭುಜಗಳಾಗಿ ವಿಭಾಗಿಸುತ್ತದೆ ಎಲ್ಲ ತಿಳ್ಕೊಂಡ್ವಿ. ಈಗ ಇದ್ರ ಮೇಲೆ ಲೆಕ್ಕವನ್ನ ಮಾಡಿಸೋಣ. ಒಂದು ಸಮಾಂತರ ಚತುರ್ಭುಜ ಕೊಟ್ಟಿದ್ದಾರೆ.
ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಅರ್ಧಿಸಿವೆ. ಅರ್ಧಿಸಿವೆ ಅಂತಂದ್ರೆ ಪರಸ್ಪರ ಒಂದೊಂದು ಕತ್ತರಿಸುತ್ತವೆ ಸಮವಾಗಿ. ಎಒ ಎಷ್ಟಿರುತ್ತೋ ಓಸಿನೂ ಅಷ್ಟೇ ಇರುತ್ತೆ, ಡಿಒ ಎಷ್ಟಿರುತ್ತೋ ಓಬಿನೂ ಅಷ್ಟೇ ಇರುತ್ತೆ. ಕರ್ಣಗಳು ಪರಸ್ಪರ ಅರ್ಧಿಸಿರ್ತವೆ. ಇಲ್ಲಿ ಕೆಳಗೆ ಕೊಟ್ಟಿರುವ ಸಂಬಂಧಿಸಿದ ವ್ಯಾಖ್ಯೆ ಅಥವಾ ಗುಣವನ್ನ ಬಳಸಿ ಪೂರ್ಣಗೊಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಎಡಿ ಯಾವುದು ಸಮ? ಕಾರಣಗಳು. ಎರಡನೇದು ಕೋನ ಡಿಸಿಬಿಗೆ ಯಾವುದು ಸಮ? ಕಾರಣಗಳು. ಮೂರನೇದು ಓಸಿ ಯಾವುದು ಸಮ? ಕಾರಣಗಳು. ನಾಲ್ಕನೇದು ಡಿಎಬಿ ಪ್ಲಸ್ ಸಿಡಿಎ ಇವುಗಳ ಮೊತ್ತ ಎಷ್ಟು? ಕಾರಣಗಳು. ಇದಕ್ಕೆ ಕಾರಣವನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಎಡಿ ಅನ್ನೋ ಭಾವು ಯಾವುದಕ್ಕೆ ಸಮ ಇದೆ? ಸಮಾಂತರ ಚತುರ್ಭುಜದಲ್ಲಿ ಎಡಿ ಏನಿದೆ? ಭಾವ ಇದೆ. ಈ ಭಾವು ಇನ್ನೊಂದು ಭಾವ ಯಾವ ಭಾವಕ್ಕೆ ಸಮವಿದೆ? ಬಿಸಿ ಭಾವಕ್ಕೆ ಸಮವಿದೆ. ಯಾಕೆಂದ್ರೆ ಎಡಿಗೆ ಅಭಿಮುಖವಾದ ಭಾವ ಬಿಸಿ. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಭಾವಗಳು ಸಮ ಇರೋದ್ರಿಂದ ಎಡಿಗೆ ಅಭಿಮುಖವಾದ ಭಾವ ಯಾವುದು? ಬಿಸಿ. ಆಗಿ ಅವೆರಡು ಸಮ. ನೆಕ್ಸ್ಟ್ ಕೋನ ಡಿಸಿಬಿ ಈ ಸಿ ಕೋನ ಕೊಟ್ಟಿದ್ದಾರೆ. ಇದಕ್ಕೆ ಯಾವುದು ಸಮ? ಸಮಾಂತರ ಚತುರ್ಭುಜದಲ್ಲಿ ಕೋನಗಳು ಅಭಿಮುಖ ಕೋನಗಳು ಸಮನಾಗಿರೋದ್ರಿಂದ ಡಿಸಿಬಿ ಈ ಕೋನಕ್ಕೆ ಅಭಿಮುಖ ಕೋನ ಯಾವುದು? ಎ ಕೋನ. ಅಂದ್ರೆ ಡಿಎಬಿ ಕೋನ ಸಮನಾಗಿದೆ. ಇವು ರೀಸನ್ ಬರೀಬೇಕು. ಅಭಿಮುಖ ಕೋನಗಳು ಸಮ. ನೆಕ್ಸ್ಟ್ ಓಸಿ ನೋಡಿ. ಓಸಿ ಈ ಕರ್ಣದಲ್ಲಿ ಓಸಿ ಯಾವುದು ಸಮ ಇದೆ? ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂದ್ರೆ ಕತ್ತರಿಸಿದಾಗ ಅರ್ಧ ಈ ಮೇಲರ್ಧ ಭಾಗ ಕೆಳವರ್ಧ ಭಾಗ ಸಮ. ಓಸಿಗೆ ಸಮ ಯಾವುದು? ಓಎ ಸಮ. ಯಾಕೆಂದ್ರೆ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ, ಅರ್ಧ ಭಾಗವಾಗಿ ಕತ್ತರಿಸುತ್ತವೆ. ನೆಕ್ಸ್ಟ್ ಕೋನ ಡಿಎಬಿ ಅಂದ್ರೆ ಎ ಕೋನ ಮತ್ತೆ ಸಿಡಿಎ ಅಂದ್ರೆ ಈ ಕೋನ. ಈ ಎರಡು ಕೋನಗಳ ಮೊತ್ತ ಕೂಡಿಸಿದ್ರೆ ಎಷ್ಟಾಗುತ್ತೆ? 180 ಡಿಗ್ರಿ. ರೀಸನ್ ಬರಲಿ ಏನು? ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವ ಕೋನಗಳು ಏನು? ಪರಿಪೂರಕ ಕೋನಗಳಾಗಿರುತ್ತವೆ. ನೋಡಿ, ಈ ಎಲ್ಲ ಲಕ್ಷಣ ಸಮಾಂತರ ಚತುರ್ಭುಜದ ಲಕ್ಷಣಗಳನ್ನು ಆಧರಿಸಿ ನಾವು ಈ ಲೆಕ್ಕಗಳನ್ನ ಬಿಡಿಸಬೇಕು. ನೆಕ್ಸ್ಟ್ ಕೆಳಗಡೆ XYZ ಬೆಲೆ ಕಂಡುಹಿಡಿ. ಕೆಳಗಿನ ಚಿತ್ರದಲ್ಲಿ XYZ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಇದು 50, ಇದು Y, ಇದು Z, ಇದು X. ಈ ಕಾರಣವನ್ನು XYZ ಬೆಲೆಯನ್ನ ಕಂಡುಹಿಡಿಯಬೇಕು. ನೋಡಿ, ಇದು ಸಮಾಂತರ ಚತುರ್ಭುಜ. ಹೆಸರು ಕೊಟ್ಟಿಲ್ಲ, ನಾವು ಹಾಗೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮ. Y ಮತ್ತು X ಸಮ. ಆದರೆ Y ಗೊತ್ತಿಲ್ಲ, X ಗೊತ್ತಿಲ್ಲ. ಇದು 50 ಇದ್ರೆ ಇದು 50 ಇರುತ್ತಲ್ಲ ಮಕ್ಕಳ, ಇದು 50. ಹೌದಾ? ಹಾಗಾದ್ರೆ ಇದು 50 ಇದ್ರೆ ಇದು 50 ಗೊತ್ತಾಯ್ತು. ನೆಕ್ಸ್ಟ್ ಪಾರ್ಶ್ವಕೋನಗಳ ಮೊತ್ತ ಎಷ್ಟು? 180 ಇರೋದ್ರಿಂದ ಇವೆರಡರ ಮೊತ್ತ 180ರಲ್ಲಿ ಇದು 50 ಇದ್ರೆ ಇದೆಷ್ಟು ಇರುತ್ತೆ? 130. 180 50 ಕಳೆದ್ರೆ ಎಷ್ಟು? 130. ನೆಕ್ಸ್ಟ್ ಅಭಿಮುಖ ಕೋನಗಳು ಸಮ ಇರೋದ್ರಿಂದ ಇದು X 130 ಇದ್ರೆ ಇದು ಕೂಡ 130. ಹಾಗಾದ್ರೆ X ಬೆಲೆ ಗೊತ್ತಾಯ್ತು, Y ಬೆಲೆ ಗೊತ್ತಾಯ್ತು. ಇನ್ನೊಂದೇನು? ಇದು ಸಮಾಂತರ ರೇಖೆ ಅಂದ್ರೆ ಇದು ಛೇದಕ ರೇಖೆ. ಆ ಸಮಾಂತರ ರೇಖೆಯನ್ನು ಛೇದಿಸಿದಾಗ ಇಲ್ಲಿ ಉಂಟಾಗುವ ಪರ್ಯಾಯ ಕೋನಗಳು ಸಮ. ಹಾಗೆ ಇದು 130 ಇದ್ರೆ ಇದು ಎಷ್ಟು? 130. ಆ ಥರ ನಾವು ಕಂಡುಹಿಡಿಯಬಹುದು. ಅಥವಾ ಒಂದು ಸರಳ ರೇಖೆಯನ್ನ ಒಂದು ರೇಖೆ ಛೇದಿಸಿದಾಗ ಅಲ್ಲಿ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ ಎಷ್ಟು? 180. ಹಾಗಾಗಿ ಎರಡನ್ನು ಕೂಡಿದ್ರೆ 180 ಆಗಬೇಕು. 180 150 ಇದೆ ಅಂದ್ರೆ ಇನ್ನೊಂದು 130. ಪಾರ್ಶ್ವಕೋನಗಳ ಮೊತ್ತ 180 ಅಂತ ತಗೊಂಡಾಗ ಕಂಡುಹಿಡಿಯಬಹುದು. ಅಥವಾ ಪರ್ಯಾಯ ಕೋನ ಅಂತ ನಾವು Z ಬೆಲೆಯನ್ನ ಕಂಡುಹಿಡಿಯಬಹುದು. ಸೊ ಈ ರೀತಿ ಲೆಕ್ಕವನ್ನ ಮಾಡಿ. ಈಗ ಗೃಹಪಾಠಕ್ಕೆ ತಗೊಳ್ಳಿಲ್ಲ. ಗೃಹಪಾಠ ಈಗ ಹಿಂದೆ ಹೊರ ಕೋನಗಳನ್ನ ಅಭ್ಯಾಸದಲ್ಲಿ ಹೊರ ಕೋನಗಳನ್ನ ಕಂಡುಹಿಡಿಯಿರಿ ಅನ್ನೋದ್ರಲ್ಲಿ ನಾನು 2 ಲೆಕ್ಕವನ್ನು ಕೊಡ್ತೀನಿ ಅಂತ ಹೇಳಿದ್ದೆ. ಅದನ್ನು ಒಂದು ಗೃಹಪಾಠಕ್ಕೆ ತಗೊಳ್ಳಿ. ಮೊದಲನೇದು, ಪ್ರತಿ ವರಕೋನದ ಅಳತೆ 45 ಡಿಗ್ರಿ ಇರುವ ಒಂದು ನಿಯಮಿತ ಬಹುಭುಜ ಕೃತಿಯ ಭಾವುಗಳ ಸಂಖ್ಯೆ ಕಂಡುಹಿಡಿಯಿರಿ.
ಬಾಹುಗಳ ಸಂಖ್ಯೆ ಕಂಡುಹಿಡಿ. ಎರಡನೇದು ಚಿತ್ರದಲ್ಲಿ ಎಕ್ಸ್ ಬೆಲೆ ಕಂಡುಹಿಡಿ. ಚಿತ್ರದಲ್ಲಿ ಎಕ್ಸ್ ಬೆಲೆ ಕಂಡುಹಿಡಿ. ಈ ಚಿತ್ರ ತ್ರಿಭುಜ, ಪ್ರತಿ ವರಕೋನದ ಮೊತ್ತ 360 ಡಿಗ್ರಿಯನ್ನು ಆಧಾರದ ಮೇಲೆ ಇದನ್ನು ಕಂಡುಹಿಡಿಯಬೇಕು. 125 ಇದು ಎಕ್ಸ್. ನೆಕ್ಸ್ಟು ಈಗ ಈ ಮೂರನೇ ಲೆಕ್ಕವನ್ನ ಈ ಸಮಾಂತರ ಚತುರ್ಭುಜದ ಗುಣಲಕ್ಷಣದ ಆಧಾರದ ಮೇಲಿನ ಲೆಕ್ಕದಲ್ಲಿ ಮಾಡೋಣ. ಎಕ್ಸ್ ವೈ ಝೆಡ್ ಬೆಲೆ ಕಂಡುಹಿಡಿ. ಎಕ್ಸ್ ವೈ ಝೆಡ್ ಬೆಲೆ ಕಂಡುಹಿಡಿ. ಎ ಬಿ ಸಿ ಡಿ ಇದು ಎಕ್ಸ್, ಇದು ವೈ, ಇದು ಝೆಡ್, ಇದು ನೋ. ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳು 5 ಗುಣಲಕ್ಷಣಗಳ ಆಧಾರದ ಮೇಲೆ ನೀವು ಇದನ್ನು ಕಂಡುಹಿಡಿ. ಇದು ವರಕೋನ, ಪ್ರತಿ ವರಕೋನದ ಅಳತೆ ಎಷ್ಟು ಮತ್ತು ವರಕೋನಗಳ ಮೊತ್ತ ಎಷ್ಟು ಆಧಾರದ ಮೇಲೆ ಈ 2 ಲೆಕ್ಕಗಳನ್ನು ಬಿಡಿಸಿ ಮಕ್ಕಳು. ಸೊ ಮುಂದಿನ ತರಗತಿಯಲ್ಲಿ ಚತುರ್ಭುಜದ ಇನ್ನೊಂದು ವಿಧವಾದಂತಹ ವಜ್ರಾಕೃತಿಯನ್ನು ನಾವು ತಿಳ್ಕೊಳ್ಳೋಣ. ಧನ್ಯವಾದ.